ಆವಿಷ್ಕಂಗೆ ಏನಾಗಿತ್ತು, ಡಾಕ್ಟರ್ ಏನು ಹೇಳಿದ್ರು, ಆ್ಯಂಡ್ ಈ ರೀತಿ ಯಾಕೆ ಮಕ್ಳಿಗಾಗುತ್ತೆ, ಆ್ಯಂಡ್ ಕೆಲವು ಒಂದು ಮೆಡಿಸಿನ್ ಎಲ್ಲ ಪ್ರಿಸ್ಕ್ರೈಬ್ ಮಾಡಿದ್ರು. ಬೇಸಿಕಲಿ ಆವಿಷ್ಕಂಗೆ ಏನಾಗಿರೋದು ಅಂತಂದರೆ ಏನಾಗೈತೆ ನಾನು ಎತ್ಕೊಳಕ್ಕೆ ಹೋಗೋಣ ಆಗೋಯ್ತೀರಿ. ಹಲೋ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಇವತ್ತು ವೆಡ್ನೆಸ್ಡೇ ನಾವು ಎಮರ್ಜೆನ್ಸಿ ರೀತಿಯೇ ನಾವು ಹಾಸ್ಪಿಟಲ್ಗೆ ಹೋಗಿದ್ದು. ಆವಿಷ್ಕಂಗೆ ಏನಾಗಿದೆ, ಅದಾದಮೇಲೆ ಈ ರೀತಿ ಪ್ರಾಬ್ಲಮ್ಸ್ ತುಂಬ ಮಕ್ಳಿಗೆ ಆಗ್ತಾ ಇರುತ್ತಂತೆ. ಬಟ್ ಆಬ್ವಿಯಸ್ಲಿ ಮಕ್ಳಿಗೆ ಸಡನ್ನಾಗಿ ಈ ರೀತಿ ಆದಾಗ ಎಷ್ಟು ಪ್ಯಾನಿಕ್ ಆಗುತ್ತೆ ಅಲ್ಲ. ಸೊ ಹಾಸ್ಪಿಟಲ್ಗೆ ಹೋಗಿದ್ವಿ. ಏನಾಯಿತು ಆ್ಯಂಡ್ ಏನಕ್ಕೆ ಈ ರೀತಿ ಆಗುತ್ತೆ ಎಲ್ಲನೂ ನಾನು ಶೇರ್ ಮಾಡ್ಕೊಳ್ತೀನಿ. ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ನನ್ನ ವ್ಲಾಗ್ಸಲ್ಲಿ ನಾನು ಅದೇ ಶೇರ್ ಮಾಡೋದು. ಬೇರೆಯವ್ರಿಗೆ ಈ ರೀತಿ ಆದಾಗ ಪ್ಯಾನಿಕ್ ಆಗೋದಕ್ಕಿಂತ ಒಂದು ನಮಗೇನು ಪ್ರಾಬ್ಲಮ್ ಆಗುತ್ತೆ ಅಥವಾ ಇಟ್ಸ್ ಲೈಕ್ ಅವೇರ್ನೆಸ್ ವೀಡಿಯೋ ಅಂತಲೇ ಅಂದ್ಕೊಳ್ಬೋದು ನೀವು. ಬೆಳಗ್ಗೆನೇ ನಾವು ಹಾಸ್ಪಿಟಲ್ಗೆ ಹೋದ್ವಿ. ಹಾಸ್ಪಿಟಲ್ಗೆ ಹೋಗಿ ತೋರಿಸ್ಕೊಂಡು ಡಾಕ್ಟರು ಸಿಕ್ಕಿದ್ರು. ಅಂದರೆ ಡಾಕ್ಟರ್ ಇದ್ದಾರಾ ಅಂತ ಮುಂಚೆನೇ ನಾವು ಅಪಾಯಿಂಟ್ಮೆಂಟ್ ಎಲ್ಲ ತೊಗೊಂಡೇ ಹೋಗಿದ್ದು. ಅಂತಂದರೆ ಫೋನ್ ಮಾಡಿ ಅವ್ರಿಗೆ ಇನ್ಫಾರ್ಮ್ ತೊಗೊಂಡೇ ನಾವು ಹೋಗಿದ್ದು. ಆಮೇಲೆ ಬರ್ತಾ ಕೆಲವು ಶಾಪಿಂಗ್ನ ಮಾಡ್ಕೊಂಡು ಬಂದೆ. ಆ್ಯಂಡ್ ತುಂಬ ಜನ ಮೆಸೇಜ್ ಮಾಡ್ತೀರಾ ನನಗೆ ಅನ್ಈವನ್ ಬ್ರೆಸ್ಟ್ ಇದೆ ಅಂತಂದರೆ, ಒಂದು ಸೈಜ್ ಬ್ರೆಸ್ಟ್ ಜಾಸ್ತಿ ಇದೆ, ಇನ್ನೊಂದು ಸೈಜ್ ಬ್ರೆಸ್ಟ್ ತುಂಬ ಕಡಿಮೆ ಇದೆ ಅಂತ. ಅದ್ರ ಬಗ್ಗೆನೂ ನಾನು ಇದೇ ವ್ಲಾಗಲ್ಲಿ ಡೀಟೇಲ್ ಹೇಳಿದ್ದೀನಿ. ಸೊ ವ್ಲಾಗ್ನ ಡೀಟೇಲ್ ಆಗಿ ನೋಡಿ. ಮಾತಾಡಿಸಿ ಹಾಯ್ ಹೇಳಿ. ಹಾಯ್ ಹೇಳಿ. ನಿಮ್ಮ ಹೆಸರೇನು ಅಂತ ಕೇಳಿ. ನಿಮ್ಮ ಹೆಸರು? ಜೋರಾಗಿ ಮಾತಾಡಬೇಕು. ಕೇಳಿಸ್ತಪ್ಪ ನಿಮಗೆ? ಕೇಳಿಸಿಲ್ವಂತೆ ಅವ್ರಿಗೆ? ಕೇಳಿಸಿಲ್ವಂತೆ ಅದಕ್ಕೆ. ಶುಭಿಗೆ ಏನಾಯಿತು? ಶುಭಿಗೆ ಗಬಿ ಶುಭಿಗೆ ಏನಾಯ್ತಮ್ಮ? ಅದಿ ಮಾಮಿ ಮಾಮಿ ಎಲ್ಲಿ ಮಾಮಿ ಮಾಮಿ ಗುಲ್ಲು 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 ಗುಲ್ಲು. ಸ್ವಲ್ಪ ಬ್ರೆಸ್ಟೇಜ್ ಮಾಡುವಾಗ ಮೆಣಸಿ ಇದ್ದು ನಾನು ಎತ್ಕೊಳಕ್ಕೆ ಹೋಗೋಣ ಆಗೋಯ್ತೀರಿ. ನಗು ಬಂದೇ ಬಿಟ್ಟು ನಗು ಬಂದ. ಅದಕ್ಕೆ ಸುಮ್ಮನೆ ಇರೋ. ಅವಿಷ್ಕಾ ಇಲ್ಲಿ, ಅವಿಷ್ಕಾ ಹಾಸ್ಪಿಟಲಲ್ಲಿ ನಾವು ಅಲ್ಲಿ ಹೊರಟಿದ್ದೆ ತುಂಬ ಲೇಟಾಗಿತ್ತು. ಊಟದ ಟೈಮ್ ಆಗೇ ಹೋಗ್ಬಿಟ್ಟಿತ್ತು. ಅದಿತಿ ಪಾಪ ಹೊಟ್ಟೆ ಹಸಿವು ಅಂತ ಹೇಳ್ತಾನೆ ಇದ್ದರು. ಸೊ ಹಾಗೆಯೇ ಊಟ ಮಾಡಿಕೊಂಡು ಬಂದ್ವಿ. ಅವಿಷ್ಕಾ ಮಲ್ಕೊಂಡ್ಬಿಟ್ಟಿದ್ರು ಆ್ಯಂಡ್ ಅವರು ಸಿರಪ್ ಕೊಟ್ಟಿದ್ರು. ಸೊ ಬ್ರೆಸ್ಟ್ ಫೀಡಿಂಗ್ನೆಲ್ಲ ಮಾಡಿ ಒಂದು ಸ್ವಲ್ಪ ಹೊತ್ತಾದಮೇಲೆ ಅಲ್ಲೇ ಒಂದು ಸಿರಪ್ ಹಾಕಿಬಿಟ್ಟು ಮನೆಗೆ ಕರ್ಕೊಂಡು ಬಂದಿದ್ದು. ಹಾಗೆಯೇ ನಾವು ಊಟಕ್ಕೆ ಹೋಗಿದ್ವಿ. ಹಾಗೆ ಊಟ ಮಾಡಿಕೊಂಡು ಸ್ವಲ್ಪ ಶಾಪಿಂಗ್ ಇತ್ತು. ನನಗೆ ಸ್ವಲ್ಪ ಶಾಪಿಂಗ್ ಮಾಡಬೇಕಿತ್ತು. ಅದಕ್ಕೋಸ್ಕರ ಶಾಪಿಂಗ್ ಮಾಡಿಕೊಂಡು ಮನೆಗೆ ಬಂದ್ವಿ ನಾವು. ಏನಾಗುತ್ತೆ ಹೇಳಿ? ಜ್ಯೂಸ್ ಕುಡಿದ್ರೆ ಏನಾಗುತ್ತೆ ಹೇಳಿ? ಏನಾಗುತ್ತೆ? ಜಂಕ್ ಫುಡ್ ಜಾಸ್ತಿ ತಿಂದರೆ ಏನಾಗುತ್ತೆ? ಒಬೇಸಿಟಿ ಆಗುತ್ತೆ. ಆಮೇಲೆ ಹಾರ್ಟ್ ಪ್ರಾಬ್ಲಮ್ಸ್ ಬರುತ್ತೆ. ಆಮೇಲೆ 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 ಏನಾಗುತ್ತೆ? ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ, ಸ್ವಲ್ಪ ಜಾಸ್ತಿ ಇದೆ.
ಏನು ಬೇಕೋ ಕೊಡಿ, ಯಾವ್ದು ನಿಮ್ಗೆ ಯಾವ್ದು ಬೇಕೋ ಎತ್ಕೊಳ್ಳಿ. ಮುದ್ದೆ ಅರ್ಧ ಆದಿತಿ, ಅರ್ಧ ಮುದ್ದೆ. ನೋಡಿ ಅದು ಖಾಲಿ ಮಾಡಿ. ಬಿಸಿನಾ? ಹೆಂಗಿದೆ ಹೇಗಿದೆ? ಕುಕ್ ಮಾಡಲಾ? ನೀವು ತಿನ್ಬಿಡಿ, ಮುದ್ದೆ ತಿನ್ನಿ. ನೋಡಿ ಮುದ್ದೆ ತಿನ್ನಿ. ಈ ಜುಡಿಯೋಗೆ ಯಾಕೆ ಅಂದರೆ ನಾನೇನೋ ತೊಗೋಬೇಕು ಅದಕ್ಕೆ. ಹ್ಞೂ ಹ್ಞೂ ಬನ್ನಿ. ಇಲ್ಲ ಬಾಕಂದ. ಬೇಡ ಕಂದ. ಅವ್ರಿಗೆ ಕೆಲಸ ಕೊಡ್ಬೇಕು. 1000 ಬನ್ನಿ. 1000 ಇಲ್ಲ ಏನು ಬೇಡ. ಆವಿಷ್ಕಂಗೆ ಹೊರಗಡೆ ಏನು ಊಟ ಮಾಡಿಸಿರಲಿಲ್ಲ. ಮನೆಗೆ ಬಂದುಬಿಟ್ಟು ಅದು ವೆಯ್ಟ್ ಗೇನಿಂಗ್ ಮುದ್ದೆ ಇದೆಯಲ್ಲ ಅದೇ ರೆಸಿಪಿನ ಮಾಡಿದೆ. ಅದಿತಿನೂ ಹೊರಗಡೆ ಮಕ್ಕಳು ಅಷ್ಟೇನು ತಿನ್ನಲ್ಲ ಅಲ್ವಾ, ಸೊ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆದಂಗೆ ತಿನ್ನಲ್ಲ. ನಾನೇನು ಹೊರಗಡೆ ಏನು ಫೋರ್ಸ್ ಫೀಡಿಂಗ್ ಮಾಡಲ್ಲ. ಮನೆಗೆ ಬಂದುಬಿಟ್ಟು ಅವ್ರಿಗೂ ಮುದ್ದೆ ಇಬ್ರಿಗೂ ಆಟ ಆಡಿಸ್ಕೊಳ್ತಾ ಸ್ಟೋರಿ ಹೇಳ್ತಾ ಊಟ ಮಾಡಿಸ್ದೆ. ಇವಾಗ ಯಾವ ರೀತಿ ಆಗ್ಬಿಟ್ಟಿದೆ ಅಂತಂದರೆ ಈ ರೆಸಿಪಿ ಅಂತೂ ಒಂದು ವಾರದಲ್ಲಿ 3 ಸಲನಾದರೂ ಮಾಡ್ಕೊಡ್ತಾ ಇದ್ದೀನಿ. ಇಷ್ಟಪಡ್ತಾರೆ, ಇಬ್ಬರೂ ಇಷ್ಟಪಡ್ತಾರೆ, ಇಷ್ಟ ಆಗುತ್ತೆ ಅವರಿಬ್ರಿಗೂ. ಆ್ಯಂಡ್ ಈ ರೆಸಿಪಿ ನೀವು ಇನ್ನೂ ಟ್ರೈ ಮಾಡಿಲ್ಲ ಅಂತಂದರೆ ಪ್ಲೀಸ್ ಟ್ರೈ ಮಾಡಿ. ವೆಯ್ಟ್ ಗೇನ್ ಆಗೋದಕ್ಕೆ ತುಂಬ ಸಹಾಯ ಆಗುತ್ತೆ, ಮಕ್ಳಿಗೆ ಇಷ್ಟ ಆಗುತ್ತೆ. ಊಟ ಮಾಡ್ತಿದ್ನಂತೆ. ಊಟ ಮಾಡಿಬಿಟ್ಟು ಹೊಡಿತಿದ್ನಂತೆ ಗೊತ್ತಾ. ಇರು ಕಂದ. ಏನಾಗೈತೆ? ಬಿಡು ಕಂದ ನೀನು.
ಹಾಸ್ಪಿಟಲ್ ಮುಗಿಸ್ಕೊಂಡು ಬಂದು ಹೊರಗಡೆ ಎಲ್ಲ ಊಟ ಶಾಪಿಂಗ್ ಇತ್ತು, ಅದೆಲ್ಲ ಆದಮೇಲೆ ಒಂದು ಅದಿತಿಗಲ್ಲ ಅವಿಷ್ಕಂಗೆ ಮುದ್ದೆ ತಿನ್ನಿಸ್ತಾ ಇದೆ. ಅದಿತಿನೂ ಸ್ವಲ್ಪ ತಿಂದು ಮಲ್ಕೊಂಡ್ರು. ಸೊ ಇವಾಗ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತಿದ್ದೀನಿ. ಹಾಸ್ಪಿಟಲ್ಗೆ ಹೋಗಿ ಬಂದ್ವಿ. ಅವಿಷ್ಕಂಗೆ ಏನಾಗಿತ್ತು, ಡಾಕ್ಟರ್ ಏನು ಹೇಳಿದ್ರು, ಆ್ಯಂಡ್ ಈ ರೀತಿ ಯಾಕೆ ಮಕ್ಳಿಗಾಗುತ್ತೆ, ಆ್ಯಂಡ್ ಕೆಲವು ಒಂದು ಮೆಡಿಸಿನ್ ಎಲ್ಲ ಪ್ರಿಸ್ಕ್ರೈಬ್ ಮಾಡಿದ್ರು. ಬೇಸಿಕಲಿ ಅವಿಷ್ಕಂಗೆ ಏನಾಗಿರೋದು ಅಂತಂದರೆ ಸ್ಕಿನ್ ಡರ್ಮಟೈಟಿಸ್ ಅಂತ, ಅದು ಮಕ್ಳಿಗೆ ಆಗ್ತಾ ಇರುತ್ತೆ. ಬಟ್ ಅವರು ನಾನು ಕೇಳಿದೆ ಏನಕ್ಕೆ ಈ ರೀತಿ ಆಗಿದೆ ಅಂತ. ಅವ್ರು ಹೇಳಿದ್ರು ಏನು ಅಂತಂದರೆ, ಒಂದು ಡಿಟರ್ಜೆಂಟ್ ಏನಾದರೂ ಹೊಸದಾಗಿ ಏನಾದರೂ ಬಳಸಿದ್ದೀರಾ ಅಂತ. ನಾರ್ಮಲ್ ಏನು ಬಳಸ್ತಿದ್ನೋ ಅದನ್ನೇ ಬಳಸೋದು. ನನಗೆ ಸರ್ಜರಿ ಆಗಿದ್ದ ಟೈಮಲ್ಲಿ ಮಾತ್ರ ವಾಷಿಂಗ್ ಮಷಿನ್ಗೆ ಹಾಕ್ತಿದ್ದು ಅವ್ರ ಬಟ್ಟೆ. ಇವಾಗ ನಾನೇ ವಾಶ್ ಮಾಡ್ತಿದ್ದೀನಿ. ಕೆಲವೊಂದು ಸಲ ತುಂಬ ಗ್ರ್ಯಾಂಡ್ ಡ್ರೆಸ್ಗಳನ್ನ ಮಾತ್ರ ವಾಷಿಂಗ್ ಮಷಿನ್ಗೆ, ಅದು ಬೇಬಿ ವಾಶಿಗೆ ಹಾಕ್ತೀವಿ. ಇನ್ನು ಮಿಕ್ಕಿದ ಇನ್ನೊಂದು ಏನೇ ಹೇಳಿದ್ರು ಅಂದರೆ ಹೊಸ ಬಟ್ಟೆ ಏನಾದರೂ ಹಾಕಿದ್ರು ಅಂತ. ನಾನು ಯೂಶಲಿ ಹೊಸ ಬಟ್ಟೆ ಹಾಕಿದ್ರೆ ತಂದರೆ ವಾಶ್ ಮಾಡಿಬಿಟ್ಟೆ ಹಾಕೋದು. ಬಟ್ ಮೊನ್ನೆ ಕೃವಿ ಬರ್ತ್ಡೇ ಏನು ವ್ಲಾಗ್ ಮಾಡಿದ್ವಿ, ಅದಕ್ಕೆ ಸಡನ್ನಾಗಿ ಅಂತಂದರೆ ಲೇಟಾಗಿ ಬಂತು ನಮಗೆ. ಓಕೆನಾ, ನನಗೆ ಅಮೆಝಾನಲ್ಲಿ ಲೇಟಾಗಿ ರಿಸೀವ್ ಆಯಿತು, ನಾನು ವಾಶ್ ಮಾಡಿರಲಿಲ್ಲ. ಬಟ್ ಇದು ಆಗಿದ್ದು ಜಸ್ಟ್ ಇವತ್ತು ವೆಡ್ನೆಸ್ಡೇ ಅಲ್ವಾ. ಸೊ ವೆಡ್ನೆಸ್ಡೇ ನಾವು ಹಾಸ್ಪಿಟಲ್ಗೆ ಹೋಗಿದ್ದು. ಸೋಮವಾರ ಬೆಳಗ್ಗೆ ನಾನು ಸ್ನಾನ ಮಾಡಿಸ್ಬೇಕು, ನಂಗೆ ಒಂದು ಸ್ವಲ್ಪ ಲೈಟಾಗಿ ಕಾಣಿಸ್ತು. ಆಮೇಲೆ ಹೋಗ್ತಾ ಮಂಗಳವಾರ ವಾಸ್ ಟೂ ಮಚ್. ನಾವು ದೇವಸ್ಥಾನಕ್ಕೆಲ್ಲ ಹೋಗಿದ್ವಿ, ಅವತ್ತು ಅವ್ರ ಡಾಕ್ಟರ್ನ ಮೀಟ್ ಮಾಡೋಕ್ಕಾಗಲಿಲ್ಲ. ಸೊ ಇವತ್ತು ಬುಧವಾರ ಅಲ್ವಾ, ಸೊ ಇವತ್ತು ಟೆನಿಕಾಸ್ಟ್ ಹೋಗಲೇಬೇಕು ಅಂತ. ಬೇರೆ ಕೆಲಸ ಇದ್ರೂ ವಿ ಜಸ್ಟ್ ಮೇಡ್ ಶ್ಯೂರ್ ದಟ್ ನಾವು ಡಾಕ್ಟರ್ನ ಇವತ್ತು ಮೀಟ್ ಮಾಡಲೇಬೇಕು. ಏನಕ್ಕಂತಂದರೆ ಅದು ಫುಲ್ಲು ಹರಡ್ತಾ ಇತ್ತು. ಕೃವಿ ಹೇಳಿದ್ರು ಏನೋ ಸ್ಕಿನ್ ಡ್ರೈ ಆಗಿರ್ಬೋದು ಬೇಡ ಅಂತ. ಬಟ್ ನನಗೆ ಅದು ಚಾನ್ಸ್ ತೊಗೊಳ್ಳೋವಂಥ ಒಂದು ಇಷ್ಟ ಇರಲಿಲ್ಲ. ಬಿಕಾಸ್ ಮಕ್ಕಳು ವಿಚಾರದಲ್ಲಿ ದಟ್ಟು ಸ್ಕಿನ್ ಅಲ್ವಾ. ಸೊ ಅದಕ್ಕೋಸ್ಕರ ಹೋಗಿದ್ದು. ಅವ್ರ ಸ್ಕಿನ್ ಡರ್ಮಟೈಟಿಸ್ ಅಂತ ಹೇಳಿದ್ರು. ಅದಾದಮೇಲೆ ನಾನು ನಿನ್ನೆ ವ್ಲಾಗಲ್ಲಿ ಹೇಳಿದ್ದೆ ಅಲ್ವಾ, ಹೀಟ್ ಬಾಯ್ಲ್ಸ್ ಜಾಸ್ತಿ ಆಗಿದೆ, ತುಂಬ ಗುಳ್ಳೆಗಳಾಗಿದೆ ಅಂತ. ನಾನು ಪೂರ್ಣಿಮಾ ಡಾಕ್ಟರ್ ಹತ್ರ ಆಟಾಡು ಚಿನಿ ಕೆಳಗಡೆ ಕೂತ್ಕೊಂಡು ಆಟಾಡು. ಆಯ್ತು ಬನ್ನಿ, ಆಯಿತು ಬನ್ನಿ, ಆಯಿತು ಬನ್ನಿ. ಸಾರಿ ಆಯಿತು. ಶಿ ಈಸ್ ಆಲ್ಸೋ ಸ್ಲೀಪಿ, ಮಲ್ಕೋತಿಲ್ಲ. ಸೊ ಪೂರ್ಣಿಮಾ ಡಾಕ್ಟರ್ ಹತ್ರ ಹೀಟ್ ಬಾಯ್ಲ್ಸ್ ಬಗ್ಗೆ ಮಾತಾಡಿದಾಗ ಶಿ ಸೆಡ್ ಇಲ್ಲ, ಇಟ್ಸ್ ಕಂಪ್ಲೀಟ್ಲಿ ನಾರ್ಮಲ್, ತುಂಬ ಹೀಟ್ ಜಾಸ್ತಿ ಇದೆಲ್ಲ. ಸೊ ಸಮ್ಮರ್ಗೋಸ್ಕರ ಇಟ್ಸ್ ಕಂಪ್ಲೀಟ್ಲಿ ಫೈನ್. ನಾವು ಆ್ಯಕ್ಚುಲಿ ಮುಡಿ ಪ್ಲ್ಯಾನ್ ಮಾಡಿದ್ವಿ. ಈ ಸೋಮವಾರ ಏನಿದೆ, 11 ತಿಂಗಳಿಗೆ ಇದಾಗೋದಕ್ಕಿಂತ ಮುಂಚೆ ಮುಡಿ ಮಾಡಿಸ್ಬಿಡೋಣ. ನೆಕ್ಸ್ಟ್ ತಿಂಗಳು ಬರ್ತಡೇ ಅಲ್ವಾ, ಬರ್ತಡೇ ಗೊತ್ತಿದೆ ನಮ್ಮ ಪರಿಸ್ಥಿತಿ ಅಲ್ಲ. ಸೊ ನಾವೇನು ಆ ಥರ ಮಾಡಲ್ಲ. ಬಟ್ ಸ್ಟಿಲ್ ಅದಿತಿಗೆ ಏನು ಮಾಡಿದ್ವಿ ಅದೇ ರೀತಿ ಮಾಡ್ತೀವಿ. ಕ್ಲಿಪ್ಪು ನನಗೆಲ್ಲಿ ಇದು ಬಂತು. ಹಾಂ, ಸೊ ಅದೇ ಮಾಡೋದು. ಸೊ ಏನು ಅಂದ್ಕೊಂಡ್ವಿ ಅಂತಂದರೆ ಮುಡಿ ಕೊಡಿಸ್ಬಿಡೋಣ, ಅಟ್ಲೀಸ್ಟ್ 1 ತಿಂಗಳು ಬೇಗನೆ ಆಗುತ್ತೆ. ಅದಿತಿಗಂತೂ ಗೊತ್ತಿಲ್ಲದೆ ಮಾಡ್ಕೊಂಡ್ವಿ ಅಂತ ಡಾಕ್ಟರ್ನ ಕೇಳಿದಾಗ ಹೀಟ್ ಬಾಯ್ಲ್ಸ್ ಎಲ್ಲ ಜಾಸ್ತಿ ಆಗಿದೆ ಅಲ್ವಾ, ತುಂಬ ದಪ್ಪನೇ ಇದೆ ಅವ್ರು, ತುಂಬ ಶೆಕೆ ಅಂದರೆ ಶೆಕೆ. ಸೊ ಈಗಲೇ ಮುಡಿಗೆ ಹೋಗಬೇಡಿ, ಇಟ್ಸ್ ಓಕೆ, ಟೈಮ್ ತೊಗೊಳ್ಳಿ, ಪರವಾಗಿಲ್ಲ ಅಂತ ಹೇಳಿದ್ರು. ಅದಿತಿಗೆ ಏನು ಮಾಡಿದ್ವಿ ಅದನ್ನೇ ಮಾಡೋಣ ಅಂತ ಸುಮ್ಮನೆ. ಹೀಟ್ ಬಾಯ್ಲ್ಸ್ ಬಗ್ಗೆ ಮಾತಾಡಿದಾಗ ಅವ್ರೊಂದು ಪೌಡರ್ನ ಕೊಟ್ಟರು. ಅದು ವಾಸು ಪೌಡರ್ ಅಂತ, ಅದ್ರ ಲಿಂಕ್ ಬೇಕಾದ್ರೆ ನಂಗೆ ಸಿಕ್ಕಿದ್ರೆ ನಾನು ಹಾಕ್ತೀನಿ ನಿಮಗೆ. ಅದನ್ನೆಲ್ಲನೂ ತೊಗೊಂಡು ಬಂದ್ವಿ. ಆಮೇಲೆ ಅವರು ಹೇಳಿದ್ರು ಮುಡಿ ಕೊಡ್ಸೋಕೆ ಹೋಗ್ಬಿಡಿ, ಯಾಕಂತಂದರೆ ಸ್ವಲ್ಪ ಏನಾದ್ರು ಜಾಸ್ತಿ ದಪ್ಪ ಗುಳ್ಳೆ ಏನಾದರೂ ಇದ್ದರೆ, ಬಾಯ್ಲ್ಸ್ ಏನಾದರೂ ಜಾಸ್ತಿ ಇದ್ದರೆ ಹೇರ್ ಶೇವ್ ಮಾಡುವಾಗ ಅದು ಕಟ್ಟಾಗಿ ರಕ್ತ ಬರೋ ಚಾನ್ಸಸ್ ಎಲ್ಲ ಇರುತ್ತೆ, ಜಾಸ್ತಿ ಗಾಯ ಆಗೋ ಚಾನ್ಸಸ್ ಇರುತ್ತೆ. ಸೊ ಇಟ್ಸ್ ಓಕೆ, ಮುಡಿ ತೊಂದರೆ ಇಲ್ಲ ಅಂತ ಹೇಳಿದ್ರು. ನಾನು ಲಾಸ್ಟ್ ಬ್ಲಾಗಲ್ಲಿ ಕಾಮೆಂಟಲ್ಲಿ ಕೇಳಿದ್ದೀರಾ ದಟ್ ಹೀಟ್ ಬಾಯ್ಲ್ಸ್ಗೆ ಏನು ಹೋಮ್ ರೆಮಿಡಿ ಅಂತ. ಹೋಮ್ ರೆಮಿಡಿ ಎಲ್ಲ ಏನೂ ಇಲ್ಲ, ಡೈಲಿ ಸ್ನಾನ ಮಾಡಿಸ್ಬೇಕಾಗುತ್ತೆ. ಇವಾಗ ಅದಿತಿಗೆ 2 days once ನಾನು ತಲೆಗೆ ಸ್ನಾನ ಮಾಡಿಸ್ತಾ ಇದ್ದೀನಿ. ಅವ್ರೇನು ಅಷ್ಟು ಬೆವರಲ್ಲ. ಬಟ್ ಅವಿಷ್ಕ ತುಂಬ ಬೆವರ್ತಾರೆ. ಫುಲ್ಲು ಕಿಟಕಿ ಎಲ್ಲ ತೆಗೆದು ನಾವು ಫ್ಯಾನ್ 3ಗೆ 4ಗೆ ಕೆಲವೊಂದ್ಸಲ ಅಷ್ಟು ಜಾಸ್ತಿಗೆ ಹಾಕಿದ್ರು. ನಮ್ಮ ಮನೇಲಿ ಏನು AC ಇಲ್ಲ. ಸೊ ಅಷ್ಟು ಫ್ಯಾನ್ ಜೋರಾಗಿ ಹಾಕಿದ್ರು ಅವ್ರು ಫುಲ್ಲು ಬೆಳಗ್ಗೆ ಎದ್ದೋಳೋಷ್ಟರಲ್ಲಿ ತಲೆಗೆ ಸ್ನಾನ ಮಾಡಿರೋ ಥರ ಒದ್ದೆ ಆಗಿರುತ್ತೆ. ಸೊ ಅದಕ್ಕೋಸ್ಕರ ನಾನು ಡೈಲಿ ಎಣ್ಣೆ ಹಚ್ಬಿಟ್ಟು ಒಂದು 10-15 ನಿಮಿಷ 1 hour ಆ ಥರ ಬಿಟ್ಬಿಟ್ಟು ತಲೆಗೆ ಸ್ನಾನ ಮಾಡಿಸ್ತಾ ಇದ್ದೀನಿ. ಸೊ ಹೀಟ್ ಬಾಯ್ಲ್ಗೆ ಇದೇನೆ ಒಂದಿದು. ಸಮ್ಮರಲ್ಲಿ ಮಕ್ಕಳಿಗೆ ತಲೆಗೆ ಸ್ನಾನ ಡೈಲಿ ಮಾಡಿಸ್ಬಿಟ್ಟು. ಬಟ್ ಅದಿತಿಗೆ ಉದ್ದ ಕೂದಲಲ್ವಾ, ಸೊ ಅವ್ರಿಗೆ ಡಿಸ್ಕಂಫರ್ಟ್ ಆಗುತ್ತೆ, ಅವ್ರಿಗೆ ಇಷ್ಟನೂ ಇಲ್ಲ ತಲೆ ಸ್ನಾನ, ಅಷ್ಟು ಶಿ ಇಸ್ ನಾಟ್ ಕಂಫರ್ಟಬಲ್. ಸೊ ಅದಕ್ಕೋಸ್ಕರ 2 days once ಮಾಡಿಸ್ತಾ ಇದ್ದೀನಿ. ಸೊ ಇದು ಸ್ಕಿನ್ ಡರ್ಮಟೈಟಿಸ್ ಅಂತ. ಇದಕ್ಕೆ ಆಯಿಂಟ್ಮೆಂಟು ಕೊಟ್ಟಿದ್ದಾರೆ, ಅದಾದಮೇಲೆ ಕೆಲವು ಸಿರಪ್ಸ್ನ ಕೊಟ್ಟಿದ್ದಾರೆ. ಅಂತಂದರೆ ಅದು ಏನೋ ಒಂಥರ ಇನ್ಫೆಕ್ಷನ್ ಆಗಿ ಆ ರೀತಿ ಆಗಿರೋದು, ಅದು ಕಂಪ್ಲೀಟಾಗಿ ಕ್ಯೂರ್ ಆಗುತ್ತೆ. ಆಯಿಂಟ್ಮೆಂಟ್ ಹಚ್ತಾ ಬನ್ನಿ. ಜೊತೆಗೆ ಅವ್ರು ಕೊಟ್ಟಿರೋ ಸಿರಪ್ನ 1 week ನಾವು ಕಂಟಿನ್ಯೂ ಮಾಡಬೇಕು. ಇನ್ನೇನು ಬೇರೆ ಏನು ಹೇಳಿಲ್ಲ, ಆಹಾರದಲ್ಲಿ ಚೇಂಜ್ ಮಾಡಿ ಆ ಥರ ಎಲ್ಲ ಏನೂ ಹೇಳಿಲ್ಲ. ಸೊ ಇಷ್ಟೇನೆ, ಇಟ್ಸ್ ಕಂಪ್ಲೀಟ್ಲಿ ನಾರ್ಮಲ್. ಈಗ ಇದೆಲ್ಲ ಆಗ್ತಿರುತ್ತೆ. ಆ್ಯಂಡ್ ನಾವೇನು ಬಳಸ್ತಾ ಇದ್ದೀವಿ, ಇದು ಸೆಟಾಫಿಲ್ ಬಳಸ್ತಿರೋದು. ಆ್ಯಂಡ್ ಆಮೇಲೆ ಮೊನ್ನೆ ನಾನು ಹಿಮಾಲಯ ಶಾಂಪೂಗೆ ಚೇಂಜ್ ಮಾಡಿದೆ. ಓಕೆನಾ, ಅದನ್ನು ಕೇಳಿಬಿಟ್ಟೆ ಅದರಿಂದ ಏನಾರು ಆಗ್ತಿದೆಯಾ ಅಂತ. ಇಲ್ಲ, ಅದೇನು ತೊಂದರೆ ಇಲ್ಲ. ಲಾಸ್ಟ್ ಭಾನುವಾರ ಫಸ್ಟ್ ನಾನು ಯೂಸ್ ಮಾಡಿದೆ, ಮೊನ್ನೆ ಬ್ಲಾಗ್ ಹಾಕಿದ್ದೆ ಗೊತ್ತಾ, ಬೆಳಗ್ಗೆಯಿಂದ ಸಂಜೆವರೆಗೂ. ಆ ಬ್ಲಾಗಲ್ಲೇ ನಾನು ಇದನ್ನು ಮಾಡಿದ್ದು, ಹಿಮಾಲಯ ಶಾಂಪೂ ಫಸ್ಟ್ ಹಾಕಿದ್ದು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ಗೋಟ್ ಮಿಲ್ಕ್ ಎಲ್ಲ ಇದೆ ಅದರಲ್ಲಿ, ಅಲೋವೆರಾ, ಮೇಥಿ ಎಲ್ಲ ಇದೆ ಅಂತ ಅಂದ್ಬಿಟ್ಟು ಅದನ್ನು ಸ್ಟಾರ್ಟ್ ಮಾಡಿದೆ. ಸೊ ಅದು ಏನು ತೊಂದರೆ ಇಲ್ಲ, ಡೋಂಟ್ ವರಿ ಅಂತಲೂ ಹೇಳಿದ್ರು. ಸೊ ಇಷ್ಟೇನೆ. ಸೊ ಇದು ಸ್ಕಿನ್ ಡರ್ಮಟೈಟಿಸ್ ಅಂತ. ನಿಮ್ಮ ಮಕ್ಳಿಗೆ ಏನಾದರೂ, ನಾನು ಆವಾಗಲೇ ತೋರಿಸ್ತೀನಿ ನೋಡಿ, ಈ ರೀತಿ ಆಗಿದೆ.
ಆ ರೀತಿ ಆದರೆ ದಯವಿಟ್ಟು ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗ್ಬಿಡಿ. ಸ್ಕಿನ್ ಡಾಕ್ಟರ್ಗೆ ತೋರಿಸಿ. ನಾವು ಅದೇ ಒಂದು ಇದರಲ್ಲೇನೆ ತೋರಿಸಿ ಹಂಗೆ ನೋಡಿದ್ರೆ ಸೋಮವಾರನೇ ಹೋಗಬೇಕಿತ್ತು, ಬಟ್ ಸೋಮವಾರ ಬೇರೆ ಕೆಲಸ ಇತ್ತು, ಮಂಗಳವಾರನೂ ಬೇರೆ ದೇವಸ್ಥಾನದ ಕೆಲಸ ಇತ್ತು, ಬುಧವಾರ ಹೋಗಿ ನೋಡ್ಕೊಂಬಂದ್ವಿ. ವಿಕ್ಕಿ ಬಿಲ್ಡಿಂಗಲ್ಲಿ ಇರೋನು ಎಷ್ಟು ಆಡ್ತಾನೆ. ಆಮೇಲೆ ಹಾಗೆ ಬರ್ತಾ ನಂಗೆ ಸ್ವಲ್ಪ ಸ್ಲಿಪ್ಪರ್ಸ್ ತೊಗೋಬೇಕಾಗ್ತು. ನೆನೆ ದೇವಸ್ಥಾನಕ್ಕೆ ಹೋಗಿದ್ವಿ, ಅದು ಒಂದು ಸ್ಲಿಪ್ಪರ್ ಮಾತ್ರ ಕಾರಲ್ಲಿದೆ, ಇನ್ನೊಂದು ಸ್ಲಿಪ್ಪರ್ ನಾನು ಆಚೆಯಲ್ಲೂ ಬಿಟ್ಟೆ ಇಲ್ಲ. ಒಂದು ಸ್ಲಿಪ್ಪರ್ ಫುಲ್ಲು ಲಾಸ್ಟ್ ಟೈಮು ಅಷ್ಟೇ ಆ ದೇವಸ್ಥಾನಕ್ಕೆ ಹೋಗಿದ್ದಾಗ ಸೇಮ್ ನಮ್ಮ ಮನೆ ದೇವ್ರಿಗೆ ಹೋಗಿದ್ದಾಗ ಸ್ಲಿಪ್ಪರ್ನ ಕಳ್ದು ಹಾಕೊಂಡು ಬಂದಿದ್ದೆ. ಸೇಮ್ ಈ ಸಲನೂ ಒಂದು ಸ್ಲಿಪ್ಪರ್ ಕಳ್ದೋಯ್ತು. ಸೊ ಅದಕ್ಕೋಸ್ಕರ ಸ್ಲಿಪ್ಪರು ಅಂದರೆ ಕಲೆಕ್ಷನ್ಸ್ ತುಂಬ ಕಡಿಮೆ ಆಗ್ಬಿಟ್ಟಿದೆ ನಂದು ಸ್ಲಿಪ್ಪರ್ ಕಲೆಕ್ಷನ್. ನನ್ನ ಹತ್ರ ಆ ಥರ ಇರುತ್ತೆ ಅಂದರೆ ಎಲ್ಲರೂ ಹೋಗಬೇಕು ಅಂದರೂ ಹೊಸದಾಗಿ ಒಂದು ಪೇರ್ ಆದರೂ ಹೊಸದಾಗಿರುತ್ತೆ. ಇವನ್ ಬಟ್ಟೆಗಳು ಅದೇ ರೀತಿ ಕಲೆಕ್ಷನ್ಸ್ ಇರುತ್ತೆ. ಸೊ ಇವತ್ತು ಝೂಡಿಯೋಗೆ ಹೋಗಿ ನಮ್ಮ ಒಂದು ಏರಿಯಾದಲ್ಲಿ ಸುಂಕದಕಟ್ಟೆಲಿ ಝೂಡಿಯೋ ಆಗಿದೆ ಅಲ್ಲ, ಹೋಗೇ ಇರಲಿಲ್ಲ. ಸೊ ಇವತ್ತು ಹೋಗಿ 2 ಸ್ಲಿಪ್ಪರ್ ತೊಗೊಂಡೆ, ಒಂದು ಬ್ಲ್ಯಾಕ್ ಕಲರು ವೀಡಿಯೋದಲ್ಲಿ ನೋಡಿದ್ದೀರಲ್ವ. ಸೊ ಅದನ್ನು ತೊಗೊಂಡು ಆಮೇಲೆ ಜಾಕಿಗೆ ಹೋಗಿ ನಂದು ಇನ್ನೋವೇರ್ ತೊಗೊಳ್ಬೇಕಿತ್ತು. ತುಂಬ ಜನ ನಂಗೆ ಮೆಸೇಜ್ ಮಾಡ್ತೀರಾ ಬ್ರೆಸ್ಟ್ ಫೀಡಿಂಗ್ ಟೈಮಲ್ಲಿ ಒಂದು ಬ್ರೆಸ್ಟು ತುಂಬ ಸಣ್ಣ ಇರುತ್ತೆ, ಇನ್ನೊಂದು ಬ್ರೆಸ್ಟು ದೊಡ್ಡ ಇರುತ್ತೆ, ಅಂದರೆ ಸೈಜು ಅನ್ಈವನ್ ಆಗಿರುತ್ತೆ ಅಂತ. ಇಟ್ಸ್ ಕಂಪ್ಲೀಟ್ಲಿ ನಾರ್ಮಲ್, ಎಲ್ಲರಿಗೂ ಅದು ನಾರ್ಮಲೇ ಆಗುತ್ತೆ. ಈಗ ಏನು ಗೊತ್ತಾ, ಈಗ ಡೆಲಿವರಿ ಆಗಿದ ತಕ್ಷಣ ನಿಮ್ಮ ಬ್ರೆಸ್ಟ್ ಸೈಜ್ ಏನಿರುತ್ತೆ ಅದಕ್ಕಿಂತ ಒಂದು ಎಕ್ಸ್ಟ್ರಾ ಸೈಜ್ನ ನೀವು ತೊಗೊಳ್ಬೇಕಾಗತ್ತೆ, ನಿಮ್ಮ ಒಂದು ಬ್ರೇಸಿಯರ್ಸ್ನ. ಈಗ ನಾನು ಬ್ರೆಸ್ಟ್ ಫೀಡಿಂಗ್ ಇವಾಗ ಸಾಲಿಡ್ ಎಲ್ಲ ಶುರು ಆದಮೇಲೆ ಬ್ರೆಸ್ಟ್ ಫೀಡಿಂಗ್ ಅಷ್ಟೇನು ಮಕ್ಕಳು ಡಿಪೆಂಡೆಂಟ್ ಆಗಿರೋದಿಲ್ಲ. ಆ್ಯಂಡ್ ಸಪ್ಲೈ ಸಹ ಆಬ್ವಿಯಸ್ಲಿ ಕಡಿಮೆ ಆಗಿರುತ್ತೆ 11 ಮಂತ್ಸ್ ಅವಿಷ್ಕಂಗೆ. ಇವಾಗ ನನ್ನ ಒಂದು ಬ್ರೆಸ್ಟ್ ಸೈಜ್ ನಾನು ಏನು ಮುಂಚೆ ಯೂಸ್ ಮಾಡ್ತಿದ್ನೋ ಬಿಫೋರ್ ಡೆಲಿವರಿ ಅದೇ ಸೈಜಿಗೆ ಬಂದಿರೋದ್ರಿಂದ ನಾನು ಹೋಗಿ ಜಾಕಿಲೇ ತುಂಬ ಒಂದು ರೀಸೆಂಟಾಗಿ ನಾನು ಅದನ್ನು ಕಲೆಕ್ಷನ್ ಮಾಡ್ತಾ ಇದ್ದೀನಿ. ಅಂದರೆ ಏನಂದರೆ ಇದು ತುಂಬ ವರ್ಷಗಳ ಬಾಳಿಕೆ ಬರುತ್ತೆ. ಐ ನೋ ಇಟ್ಸ್ ರಿಯಲಿ ಬಿಟ್ ಕಾಸ್ಟ್ಲಿ. ನಾನು ಇವತ್ತು ತೊಗೊಂಡಿದ್ದು 999, ಒಂದು ಬ್ರೇಸಿಯರ್ ಬಂದು 999, ಇನ್ನೊಂದು 699 ಇತ್ತು, ಅದು ಕಾಟನ್. ಲಾಸ್ಟ್ ಟೈಮ್ ಕಾಟನ್ ತೊಗೊಂಡಿದ್ದು ಒಂದು ಸ್ವಲ್ಪ ಶೇಡ್ ಆಗ್ತಿದೆ ಅಂತ ಅನಿಸ್ತು, ಅದಕ್ಕೋಸ್ಕರ ಇವತ್ತು ಅದೇನೋ ಲೈಕ್ರಾ ಮೆಟೀರಿಯಲ್ ಅಂತ ಹೇಳಿದ್ರು, ಅದು ಶೇಡ್ ಆಗಲ್ಲ ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ಗೋಲ್ಡನ್ ಕಲರ್ ಅದನ್ನು ತೊಗೊಂಡೆ. ಏನಕ್ಕಂದರೆ ನಾನು ಜೀನ್ಸ್ ಎಲ್ಲ ಹಾಕ್ತಿರ್ತೀನಿ, ವೈಟ್ ಕಲರ್ ಏನಾದರೂ ಶರ್ಟ್ ಅಥವಾ ಟೀ ಶರ್ಟ್ ಹಾಕಿದ್ರೆ ಬೇರೆ ಬ್ಲೂ ಕಲರ್ ಪಿಂಕ್ ಕಲರ್ ಅಂದರೆ ಒಂದು ಸ್ವಲ್ಪ ಎವಿಡೆಂಟಾಗಿ ಕಾಣುತ್ತೆ. ಸೊ ಏನು ಸ್ಕಿನ್ ಕಲರ್ನೇ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಇವತ್ತು ಜಾಕಿಗೆ ಹೋಗಿ ತೊಗೊಂಡು ಬಂದಿದ್ದು. ಬ್ರೆಸ್ಟ್ ಸೈಜ್ ಅನ್ಈವನ್ ಆಗಿರೋದು ಇಟ್ಸ್ ಕಂಪ್ಲೀಟ್ಲಿ ನಾರ್ಮಲ್. ಈ ಬ್ರೆಸ್ಟ್ ಫೀಡಿಂಗ್ ಎಲ್ಲ ಸ್ಟಾಪ್ ಮಾಡಿದ್ಮೇಲೆ ಅದು ಸ್ಟಾಪ್ ಆಗುತ್ತೆ. ನಿಮ್ಗೆ ಅಷ್ಟು ಡಿಸ್ಕಂಫರ್ಟ್ ಆಗ್ತಿದೆ ಅಂತಂದರೆ ಪ್ಯಾಡೆಡ್ ಒಂದು ಬ್ರೇಸಿಯರ್ಸ್ನ ಬಳಸಿ, ಅವಾಗ ನಿಮ್ಗೇನು ಅಷ್ಟು ಡಿಫ್ರೆನ್ಸ್ ಅಂತ ಏನು ಅನಿಸಲ್ಲ. ಓಕೆನಾ, ಇನ್ನೇನು ಹೇಳೋದು ಅಷ್ಟೇ. ಸೊ ಸ್ಕಿನ್ ರಿಲೇಟೆಡ್ ಇಶ್ಯೂ ಇವತ್ತು ಅವಿಷ್ಕಂಗೆ ಆಗಿರೋದ್ರಿಂದ ಹೋಗಿ ಬಂದ್ವಿ. ಆ್ಯಂಡ್ ತುಂಬ ಹೀಟ್ ಇದೆ, ಮಕ್ಳಿಗೆ ಜಾಸ್ತಿ ನೀರು ಕೊಡಿ, ತಂಪು ಮಾಡಿ ಮಕ್ಕಳ ಒಂದು ಬಾಡಿನ. ಇಷ್ಟೇ. ಊಟದ ಏನಾದರೂ ಚೇಂಜಸ್ ಮಾಡಬೇಕಂತ ಕೇಳಿಕ್ಕೆ ಏನು ಬೇಡ, ಏನು ಕೊಡ್ತಿದ್ರು ಅದನ್ನೇ ಕೊಡಿ, ಜೀರ್ಣದೇನೂ ತೊಂದರೆ ಇಲ್ಲ. ಬಟ್ ಒಂದು ವಾರ ಏನು ಹೇಳಿದ್ದಾರೆ, ಅವ್ರು ಆಯಿಂಟ್ಮೆಂಟ್ ಕೊಟ್ಟಿದ್ದಾರೆ, ಆಮೇಲೆ ಈ ಪೌಡರ್ ಕೊಟ್ಟಿದ್ದಾರಲ್ವ, ಹೀಟ್ ಬಾಯ್ಸ್ಗೆ ಪೌಡರ್ನ ಅಪ್ಲೈ ಮಾಡಿದ್ದ. ನಾನು ಆದ್ರೂ ನಾವೇನು ಅವಿಷ್ಕಂಗೆ ಇಲ್ಲಿ ಅಂಡರ್ ಆರ್ಮ್ಸ್ಗೆ ಆಮೇಲೆ ಬಾಡಿಗೆಲ್ಲ ಯೂಸ್ ಮಾಡ್ತೀನಿ, ಬಮ್ ಏರಿಯಾಗೆಲ್ಲ ಯೂಸ್ ಮಾಡ್ತೀನಲ್ಲ, ಡೈಪರ್ ಎಲ್ಲ ಏನಾದರೂ ಬಳಸಿದ್ರೆ ಆ ಪೌಡರ್ನೇ ನಾನು ತಲೆಗೆಲ್ಲ ಹಿಂಗೆ ಹಾಕ್ತಿದ್ದೆ. ಬಟ್ ಅವ್ರು ಇದನ್ನು ಕೊಟ್ಟರು, ವಾಸುದು. ಚೆನ್ನಾಗಿದೆ ಅದು, ನನಗೆ ಅದು ಗೊತ್ತಿರಲಿಲ್ಲ ವಾಸುದಲ್ಲ ಆ ಥರ ಒಂದು ಬ್ರ್ಯಾಂಡ್ ಇದೆ ಅಂತ. ಕ್ಯೂಟಿಸ್ ಅಂತ ನೇಮು, ಅದು ಲಿಂಕ್ ಸಿಕ್ಕಿದ್ರೆ ಹಾಕ್ತೀನಿ. ಓಕೆನಾ, ಸೊ ಇಷ್ಟೇನೆ. ಸೊ ಸ್ಕಿನ್ ಇಶ್ಯೂಸ್ ಕಂಪ್ಲೀಟ್ಲಿ ನಾರ್ಮಲ್ ಇನ್ ಸಮ್ಮರ್, ಭಯ ಪಡೋಂಥದ್ದು ಏನಿಲ್ಲ. ನಿದ್ದೆ ಬಂದ್ಬಿಟ್ಟೈತೆ, ಗೊತ್ತು ನಾನು ವೀಡಿಯೋ ಮಾಡ್ತೀನಿ ಅಂತ. ಅಲ್ಲಿ ವೀಡಿಯೋ ಮಾಡ್ತಿದ್ದೀನಿ ಅಂತಂದರೆ ಕುಸ್ ಅಂತಿದ್ರು. ಅಲ್ಲೇನೋ ಸಕ್ಕತ್ ಬಿಸಿಲು ಬರ್ತಿತ್ತು, ಗ್ಲೇರ್ ಕಾಣಿಸ್ತಿತ್ತು, ಚೆನ್ನಾಗಿ ಕಾಣಿಸ್ತಿಲ್ಲ ವೀಡಿಯೋ ಅಂತಂದ್ಬಿಟ್ಟು ಆಚೆ ಬಂದೆ. ಅದೇ ರೀತಿ ಮಲ್ಕೊಂಡಿದ್ದಾರೆ. ಇವಾಗ ಇವ್ರನ್ನೂ ಮಲಗಿಸ್ಬಿಡ್ತೀನಿ. ಇಷ್ಟೇ ಇವತ್ತಿನ ಒಂದು ವ್ಲಾಗ್. ಹೀಟ್ ಬಾಯ್ಲ್ಸ್ಗೆ ರೆಮಿಡಿ ಅಂತ ಹೇಳ್ತಿದ್ರೆ, ರೆಮಿಡಿ ಏನು ಬೇಡ, ಹೋಮ್ ರೆಮಿಡಿ ಎಲ್ಲ ಏನೂ ಇಲ್ಲ. ತಲೆ ಕ್ಲೀನಾಗಿ ಮಕ್ಕಳಿಗೆ ಸ್ನಾನ ಮಾಡಿಸಿ, ಬೆವರಾಗೋದಕ್ಕೆ ಬೆವರು ಆಬ್ವಿಯಸ್ಲಿ ಆಗುತ್ತೆ. ಎವ್ರಿ ಡೇ ಸ್ನಾನ ಮಾಡಿಸಿದ್ರೆ ಇನ್ನು ಪೌಡರ್ ಹಾಕಿದ್ರೆ ಅದೆಲ್ಲ ನಾರ್ಮಲ್ ಆಗುತ್ತೆ. ಮುಡಿ ಏನಾದರೂ ಆ ಟೈಮಲ್ಲಿ ಕೊಡೋಕ್ಕೆ ಹೋಗ್ಬಿಡಿ, ಅದರಿಂದ ಬ್ಲಿಸ್ಟರ್ಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ನಾವು ಅದನ್ನೇ ಮೇ ಬಿ ಲೈಕ್ ಯಾವತ್ತು ಮೇ ಆಫ್ಟರ್ 18th 20th ಆ ಥರ ಟೈಮಲ್ಲೇ ನಾವು ಅವಿಷ್ಕಂಗೆ ಅವಿಷ್ಕನು ಅವ್ರ ಬರ್ತಡೇ ದಿನ ಮೊಟ್ಟೆ, ಲೈಕ್ ಹೊಸ ಮೊಟ್ಟೆ ಆಗಿರ್ತಾರೆ. ಬಿಕಾಸ್ ಅವಾಗ ಒಂದು 2-3 ದಿನಕ್ಕೆ ತುಂಬ ಪಳ ಅಂತ ಹೊಳಿತಾ ಇರುತ್ತೆ, ಲೈಕ್ ನನ್ನ ಸ್ಕಿನ್ ಥರ ಅವ್ರದ್ದು ತಲೆನು. ಇಷ್ಟೇ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ನೀವಿನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫಸ್ಟ್ ಟೈಮ್ ನನ್ನ ವೀಡಿಯೋಸ್ನ ನೋಡ್ತಿದ್ದೀರಾ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಎವ್ರಿ ಟೈಮ್ ನ್ಯೂ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ. ಆಮೇಲೆ ಐಮ್ ಜಸ್ಟ್ ಪ್ಲಾನಿಂಗ್ ಅದಿತಿ ಯೂಟ್ಯೂಬ್ ಚಾನಲಲ್ಲಿ ಪ್ರತಿದಿನ ಒಂದು ಆ್ಯಕ್ಟಿವಿಟಿ, ಏನಾದರೂ ಒಂದು ಆ್ಯಕ್ಟಿವಿಟಿ ಅವ್ರಿಗೂ ಕೂರಿಸ್ಕೊಂಡು ಮಾಡಿಸ್ಬೇಕಾಗುತ್ತೆ. ಆ್ಯಂಡ್ ಅವಿಷ್ಕಂಗೂ ತುಂಬ ಆ್ಯಕ್ಟಿವಿಟೀಸ್ನ ನಾನು ಮಾಡಿಸೇ ಇಲ್ಲ. ಅದಿತಿಗೆ ಮಾಡಿಸಿರೋ ಆ್ಯಕ್ಟಿವಿಟೀಸ್ನ ಅವಿಷ್ಕಂಗೆ ತುಂಬ ಮಿಸ್ ಆಗಿಬಿಟ್ಟಿದೆ ಬಿಕಾಸ್ ಆಫ್ ದ ಬೇರೆ ಏನೇನೋ ಒಂದು ಇಶ್ಯೂಸಿಂದ, ನನ್ನ ಸರ್ಜರಿ ಅಂತೆ ಅದಂತೆ ಇದಂತೆ. ಐ ನೋ ಐ ಶುಡ್ ನಾಟ್ ಗಿವ್ ಏನು ರೀಸನ್ ಕೊಡಬಾರ್ದು ಮಕ್ಕಳ ಡೆವಲಪ್ಮೆಂಟಲ್ಲಿ. ಬಟ್ ಸ್ಟಿಲ್ ಅವಾಗ ಮಾಡಿಲ್ಲದೆ 6 ಮಂತ್ಸಲ್ಲಿ ತುಂಬ ಆ್ಯಕ್ಟಿವಿಟೀಸ್ನ ಮಾಡಿಸ್ಬೋದು, ಸೆನ್ಸರಿ ಆ್ಯಕ್ಟಿವಿಟೀಸ್ ಅಂತ ಏನೇನೋ ಆ್ಯಕ್ಟಿವಿಟೀಸ್ ಮಾಡಿಸ್ಬೋದು. ಸೊ ಅದನ್ನು
ನಾನು ಇವಾಗ ಮಾಡಿಸ್ತೀನಿ, ಇವಾಗಲೂ ಮಾಡಿಸ್ಬೋದು, ಏನೂ ತೊಂದರೆ ಇಲ್ಲ. ಬಟ್ ಅವಾಗ ಮಾಡಿಸಿದ್ರೆ ಇನ್ನೂ ಬೇಗ ಚೆನ್ನಾಗಿ ಡೆವಲಪ್ ಆಗ್ತಾರೆ. ಮಾಡಿಲ್ದಿರೋ ಆಕ್ಟಿವಿಟೀಸ್ನು ಅವಿಷ್ಕಂಗೆ ಒಂದಿನ, ಅದಿತಿಗೆ ಒಂದಿನ, ಅವಿಷ್ಕಂಗೆ ಒಂದಿನ, ಅದಿತಿಗೆ ಒಂದಿನ, ಈ ರೀತಿ ಮಾಡಿ ನಿಮಗೆ ವೀಡಿಯೋಸ್ನ ಶೇರ್ ಮಾಡ್ತೀನಿ. ಅದಿತಿ ಕೃಷ್ಣ ಯೂಟ್ಯೂಬ್ ಚಾನಲ್ನ ನೀವೇನೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ನಿಮ್ಗೆ ಗೊತ್ತೇ ಇಲ್ಲ ಆ ಥರ ಚಾನಲ್ ಇದೆ ಅಂತಂದರೆ, ಕಂಪ್ಲೀಟ್ ಡೆವಲಪ್ಮೆಂಟ್ ಆಕ್ಟಿವಿಟೀಸ್, ಮೈಲ್ ಸ್ಟೋನ್ ರಿಲೇಟೆಡ್ ಆಕ್ಟಿವಿಟೀಸ್ ನಿಮಗೆ ಅದರಲ್ಲಿ ಸಿಗ್ತಾ ಹೋಗುತ್ತೆ. ನಿಮ್ಮ ಮನೇಲಿ ಮಕ್ಕಳಿದ್ರೆ, ನಿಮ್ಮ ಮಕ್ಕಳ ಬಗ್ಗೆ ಏನು ಮಾಡಬೇಕು, ಏನು ಆಕ್ಟಿವಿಟೀಸ್ ಮಾಡಿಸ್ಬೇಕು ಅಂತ ಗೊತ್ತಿಲ್ಲ ಅನ್ನುವಂತಹ ಪೇರೆಂಟ್ಗಳು ಆ ಚಾನಲಲ್ಲಿ ನೀವು ಹೋಗಿ ನಿಮ್ಮ ಏಜ್ ವೈಸ್ ಏನೋ ಆಕ್ಟಿವಿಟೀಸ್ ಇದೆ, ನೀವು ಹೋಗಿ ಚೆಕ್ ಮಾಡಿ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಿಮಗೂ ಹೆಲ್ಪ್ ಆಗುತ್ತೆ. ಆ್ಯಂಡ್ ಐ ವಿಲ್ ಆಲ್ಸೋ ಲೈಕ್ ಗೆಟ್ ಬೂಸ್ಟ್ ಟು ಡೂ ಮೋರ್ ವೀಡಿಯೋಸ್. ಆಮೇಲೆ ಮೋರ್ ಆ್ಯಕ್ಟಿವ್ ಆಗಿರೋದಕ್ಕೆ ನನಗೂ ಹೆಲ್ಪ್ ಆಗುತ್ತೆ. ಓಕೆನಾ? ಸೊ ಆದಷ್ಟು ಬೇಗ ಒಂದು ಸಿಲ್ವರ್ ಬಟನ್ ಕೊಡಿಸಿ. ಓಕೆನಾ? ಐ ಆಮ್ ರಿಕ್ವೆಸ್ಟಿಂಗ್ ಯು ಆಲ್. ನಿಮ್ಮ ಕೈಲಿ ಅದು ಸಾಧ್ಯ ಇದೆ. ಬಿಕಾಸ್ ಐ ನೋ many watches my video but don't subscribe. You don't subscribe. I don't know why. ಏನಿಲ್ಲ ಅಂತ ಗೊತ್ತಿಲ್ಲ. ಬಟ್ ಸ್ಟಿಲ್ ಐ ಆಮ್ ಜಸ್ಟ್ ರಿಕ್ವೆಸ್ಟಿಂಗ್ ಯು ಆಲ್. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆ್ಯಂಡ್ ಲೈಕ್ ಮಾಡಿ. ವಿಡಿಯೋ ನೋಡ್ತೀರಾ, ಯಾಕೆ ಲೈಕ್ ಮಾಡಲ್ಲ? ಏನು ಅಟ್ಲೀಸ್ಟ್ ಡಿಸ್ಲೈಕ್ ಆದ್ರೂ ಮಾಡಿ, ಗೊತ್ತಾಗುತ್ತೆ ಅವ್ರು ಇಷ್ಟ ಆಗಿಲ್ಲ ಅಂತ. ಏನೂ ಇಲ್ಲ, ವಿಡಿಯೋ ವ್ಯೂಸ್ ನೋಡಿದ್ರೆ 10K 15K ಇರುತ್ತೆ. ಜಸ್ಟ್ ಲೈಕ್ಸ್ ನೋಡಿದ್ರೆ ಜಸ್ಟ್ 115 130 155. ವೈ ಯಾಕೆ ಇಷ್ಟು ಕಂಜೂಸ್ತಾನ? ಲೈಕ್ ಮಾಡಿ. ಏನಾಗುತ್ತೆ ಗೊತ್ತಾ, ನೀವು ಲೈಕ್ ಮಾಡಿದ್ರೆ ತುಂಬ ಅಮ್ಮಂದಿರಿಗೆ ಈ ವಿಡಿಯೋ ಯೂಟ್ಯೂಬ್ ಅವ್ರು ರೆಕಮೆಂಡ್ ಮಾಡ್ತಾರೆ. ಸೊ ಮೆನಿ ಪೀಪಲ್ ವಿಲ್ ಗೆಟ್ ಟು ನೋ. ಏನಿದೆ, ಜಸ್ಟ್ ಒಂದು ಲೈಕ್ ಅಷ್ಟೇ, ಜಸ್ಟ್ ಫ್ರ್ಯಾಕ್ಷನ್ ಆಫ್ ಮಿನಿಟ್ ಅಷ್ಟೇ, ಜಸ್ಟ್ ಒಂದು ಥಮ್ಸ್ ಅಪ್ನ ಕೊಡೋದಕ್ಕೆ. ಸೊ ಆ ಒಂದು ಮನ್ಸು ಮಾಡಿ. ಓಕೆನಾ? ಬಾಯ್, ಸಿ ಯು. ಇವರು ಮಲ್ಕೊಂಡು ಹೋಗಿ ಮಲಗಿಸ್ತೀನಿ. ಆಲ್ರೆಡಿ ನೋಡಿ ಎಷ್ಟು ಬೆವರ್ತಾ ಇದ್ದಾರೆ. ಎಸ್, ಬಾಯ್.